ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡುವ ನಂಗೆ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ. ಮೊದಲಿಗೆ ಫಿಶನ್ನು ಒಂದು 5-6 ಫಿಶ್ ತೊಗೊಂಡಿದ್ದೇವೆ ನಾವು ಇಲ್ಲಿ. ನಂಗೆ ಫಿಶ್ ಮೊದಲಿಗೆ ಚೆಂದ ಮಾಡಿ ಕ್ಲೀನ್ ಮಾಡುವ. ಸೊ ತುಂಬಾ ಈಸಿ ಉಂಟು ಕ್ಲೀನ್ ಮಾಡಲಿಕ್ಕೆ, ಅಷ್ಟೇನು ಕಷ್ಟ ಇಲ್ಲ. ನೋಡಿ, ಈ ವಿಡಿಯೋದಲ್ಲಿ ನೋಡಿ, ಇದ್ರ ಹಾಗೆ ಕ್ಲೀನ್ ಮಾಡಿದರೆ ಆಯಿತು. ಸೊ ನಾವಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಿದ್ದು ನಂಗೆ ಫಿಶನ್ನು ತೊಗೊಂಡಿದ್ದೇವೆ. ಸೊ ತುಂಬ ಒಳ್ಳೆಯದಾಗ್ತದೆ ಇದು ಫ್ರೈಗೆಲ್ಲ. ರವಾ ಫ್ರೈ ಮಾಡುವ ಇವತ್ತು. ಸೊ ಫಿಶ್ ಕ್ಲೀನ್ ಮಾಡಿ ಆಗಿದೆ. ಈಗ ನಾವು ಮಸಾಲೆ ರೆಡಿ ಮಾಡೋಣ. ಫಿಶ್ ಫ್ರೈಗೆ ಸ್ವಲ್ಪ ಬಿಸಿ ನೀರು ತೊಗೊಂಡು ಮೆಣಸನ್ನು ಸ್ವಲ್ಪ ಅದರಲ್ಲಿ ನೆನೆಸಬೇಕು. ಸೊ ಸ್ವಲ್ಪ ನೆನೆಸಿಟ್ಕೊಳ್ಳಿ, ಮತ್ತು ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸೊ ನೆನೆಸಿ ಆದ ನಂತರ ಮಿಕ್ಸ್ಚರ್ ತಗೊಂಡು ಅದಕ್ಕೆ ಬೆಳ್ಳುಳ್ಳಿ, ನಂತರ ಅರಿಶಿನ, ಹುಳಿ ಸ್ವಲ್ಪ, ನೆಕ್ಸ್ಟ್ ಕಾರ್ನ್ ಫ್ಲವರ್ ಮಿಕ್ಸ್ ಮಾಡ್ತಿದ್ದೇವೆ ನಾವು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೆನೆಸಿಟ್ಕೊಂಡಂಥ ಮೆಣಸನ್ನು ಇದಕ್ಕೆ ಹಾಕಿ ನೆಕ್ಸ್ಟ್ ಸಣ್ಣಕ್ಕೆ ಗ್ರೈಂಡ್ ಮಾಡಬೇಕು. ಮೆಣಸು ಕಲರ್ ಸಹ ಸ್ವಲ್ಪ ಒಳ್ಳೆ ಬರ್ತದೆ ನೋಡಿ. ಸೊ ಈ ಅದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಇದನ್ನೊಂದು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆದ ನಂತರ ನಾವು ಆಗಲೇ ಕ್ಲೀನ್ ಮಾಡಿದ್ದ ಫಿಶನ್ನು ಇದರಲ್ಲಿ ಮ್ಯಾರಿನೇಟ್ ಮಾಡಬೇಕು. ಚಂದ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಎಲ್ಲ ಚಂದ ಮಾಡಿ ಮ್ಯಾರಿನೇಟ್ ಆದ ನಂತರ ಒಂದು 5 to 10 ಮಿನಿಟ್ಸ್ ಹಾಗೆ ಬಿಡಿ. ಇದಾದ ನಂತರ ನಾವು ತವ ಬಿಸಿ ಆದ ನಂತರ ರವದಲ್ಲಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡುವ. ಸೊ ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಫ್ರೈ ಮಾಡಿ. ತುಂಬ ಕ್ರಿಸ್ಪಿಯಾಗಿರುತ್ತದೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತದೆ. ಈ ಫಿಶ್ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇದನ್ನು ರೈಸ್ ಒಟ್ಟಿಗೆ ಇಲ್ಲದ್ರೆ ಹಾಗೆ ಸಹ ಸೈಡ್ ಡಿಶ್ ಆಗಿ ತಿನ್ಬೋದು. ಸೊ ರೆಡಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಊಟದೊಟ್ಟಿಗೆ ತಿಂತಿದ್ದೇವೆ. ಥ್ಯಾಂಕ್ ಯು.